ಕೊಟ್ಟು 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 ಟೈಮ್ ವೇಸ್ಟ್ ಮಾಡೋದು. ಈಗ ಮುಂದಿನ ತಿಂಗಳು ಈ ಸತಿ ಜನವರಿ ಮುಗಿಲಿ, ಸಂಕ್ರಾಂತಿ ಮುಗಿಲಿ, ದಸರಾ ಮುಗಿದ್ಬಿಡ್ಲಿ, ಮಳೆಗಾಲ ಆಗ್ಬಿಡ್ಲಿ, ಈಗ ಪೌರ್ಣಮಿ ಇದೆ, ಅಮಾವಾಸ್ಯೆ ಇದೆ, ಈ ತರದ್ದೆಲ್ಲ ನಂಗಿದಿದೆ. ನಿಮ್ಗೆ ಸಾಧ್ಯನಾ ಮಾಡಕ್ಕಾದ್ರೆ ಮಾಡಿ, ಇಲ್ಲ ನೋ ಪ್ರಾಬ್ಲಮ್, ನಿಂಗೆ ಬೇಜಾರು. ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ಗ್ರಾಮೀಣ ಎಲ್ಲಿವರೆಗೂ ಬಂತು, ಏನಾಯ್ತು, ಪ್ರೊಡ್ಯೂಸರ್ ಸಿಕ್ಕ, ಎಷ್ಟೋ ಜನ ಪ್ರೊಡ್ಯೂಸರ್ ಮೀಟಿಂಗ್ ಕೊಡ್ಸ್ಯಾರ ಪಾಪ. ಸಿನಿಮಾ ಚಿತ್ರಕಥೆ ಅಂದ್ರೆ ಒಂದು ಹೂವಿನ ಹಾರ ಇದ್ದಂಗೆ. ಅಲ್ಲೇನೋ ಅವ್ರಿಗೇನಾರ ರೆಡ್ ಇಷ್ಟ ಆಗಿಲ್ಲ ಅಥವಾ ಕೆಂಪು ಇಷ್ಟ ಆಗಿಲ್ಲ, ಹಳದಿ ಇಷ್ಟ ಆಗಿಲ್ಲ, ಅದು ತೆಗಿ ಅಂದ್ರೆ ನಂಗೆ ಆಗಲ್ಲ. ನಾನು ಅವತ್ತು ಅಲ್ಲಿವರೆಗೂ ಹೀರೋಗಳಿಗೆ ಯಾರ್ಯಾರಿಗೆ ಹೇಳ್ಕೊಂಬರ್ತದೆ ನಾನು ಸ್ಟಾಪ್ ಮಾಡಿದೆ. ಲಿಟ್ರಲಿ ಅವತ್ತು ಸ್ಟಾಪ್ ಮಾಡಿದೆ. ಓಕೆ, ಈಸ್ ಮೈ ಹೀರೋ. ಚಂದ್ರ ಹೇಳಿ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಿಮ್ದು ಬ್ರಾಹ್ಮಣದ ಸ್ಕ್ರಿಪ್ಟ್ ಮುಗಿಯುತ್ತೆ, ಮುಗಿದ್ಮೇಲೆ ನೀವು ಪ್ರೊಡ್ಯೂಸರ್ ಹತ್ರ ತಗೊಂಡೋಗ್ರಿ. ಪ್ರೊಡ್ಯೂಸರ್ ಹತ್ರ ತಗೊಂಡೋದಾಗ ಏನೆಲ್ಲ ಅನುಭವಗಳಾಯ್ತು? ಯಾಕಂದ್ರೆ ಗಾಂಧಿನಗರದ ಅನುಭವಗಳು ಒಬ್ಬೊಬ್ಬ ನಿರ್ದೇಶಕರು ಒಂದೊಂದರ ಇದೆ. ನಮ್ಮ ನಿರ್ದೇಶಕರಿಗೆ ಏನ್ ಅನುಭವ ಆಯ್ತು? ಸ್ಕ್ರಿಪ್ಟ್ ಎಲ್ಲರಿಗೂ ಇಷ್ಟ ಆಗೋದು. ತುಂಬಾ ಜನ ನನ್ನ ಜೊತೆಲಿರೋ ಸ್ನೇಹಿತರಿಗೆ ಮತ್ತೆ ನಾನೇನ್ ಮಾಡ್ತಿದ್ದೆ ಅಂದ್ರೆ ಈ ಸ್ಕ್ರಿಪ್ಟ್ ನ ಜಾಸ್ತಿ ಸಿನಿಮಾದವರೆಗೂ ಜಾಸ್ತಿ ಹೇಳ್ತಾ ಇರಲ್ಲ. ಸ್ಟಾರ್ಟಿಂಗ್ ಈ ಸಿನಿಮಾ ಅಲ್ಲದೆ ಇರೋ ಸ್ನೇಹಿತರಿಗೆ ಒಂದಷ್ಟು ಜನಕ್ಕೆ ಸುಮ್ಮನೆ ಓದಕ್ ಕೊಡ್ತಿದ್ದೆ. ಕೆಲವ್ರಿಗೆ ಓದ್ತೀನಿ ಇಂದವ್ರಿಗೆ, ಕೆಲವರು ಓದೋದಿಲ್ಲ, ನೀನೇ ಓದ ಹೇಳೋನಾರು ಕೆಲವ್ರು ಇದ್ರು, ಕೆಲವ್ರು ತುಂಬಾ ದಿನ ತಗೊಂಡು ಓದಿದ್ದವ್ರು ಇದ್ದಾರೆ. ಸೊ ಆ ಓದ್ದವ್ರೆಲ್ಲರೂ ನನಗೆ ಕೊಡ್ತಿದ್ದ ಫೀಡ್ಬ್ಯಾಕ್ ಇದೆಯಲ್ಲ, ನಾನು ಬರ್ದಿದ್ದಕ್ಕಿಂತ ಖುಷಿ ಸಿಗೋದು. ಇದು ಹೆಂಗೆ ಅಂದ್ರೆ ಒಂದು ಕಂಪ್ಲೀಟ್ನೆಸ್. ಅಂದ್ರೆ ಹೆಂಗೆ ಅಂದ್ರೆ ಅಡಿಗೆ ಮಾಡಿದ್ದಾಗ ಒಂದ್ ಖುಷಿ, ಊಟ ಬಡಿಸಿದಾಗ ಒಂದ್ ಖುಷಿ ಸಿಗುತ್ತಲ್ಲ, ಊಟ ಮಾಡಿದವ್ರು ಕೊಡೋರು ಅದೇ ಅಷ್ಟೇ ತರ ಖುಷಿ. ಅವ್ರು ಕೊಡೋ ಒಂದೊಂದು ರಿವ್ಯೂ ಮತ್ತೆ ನನಗೆ ಬರೀವಾಗ ಇದು ವರ್ಕ್ ಆಗುತ್ತಾ, ಇದು ಹೆಂಗ್ ಅನ್ಸುತ್ತೆ, ಬೇರೆ ನೀವು ನೋಡೋನ್ಗೆ ಅನ್ಸುತ್ತೆ ಅನ್ನೋದೊಂದು ಸಣ್ಣದ ಅನುಮಾನ ಅನ್ನೋದಕ್ಕಿಂತ ಹೆಂಗ್ ಅನ್ಸುತ್ತೆ ಅನ್ನೋದೊಂದು ಪ್ರಶ್ನೆ ಇರುತ್ತೆ. ಅದು ಕೊಟ್ಟಾಗ ಮಲ್ಟಿಪಲ್ ಆದಾಗ ನನ್ಗೆ ಎವ್ರಿ ಡೇ ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತು. ನಂಗೆ ಆಕ್ಚುಲಿ ತುಂಬಾ, ನೀವ್ ನಂಬಲ್ಲ, 150 ಮೀಟಿಂಗ್ ಆಗಿದ್ದಾವೆ. ಅದ್ರಲ್ಲಿ ತುಂಬಾ ಕತೆ ಹೇಳಿರೋ ಮೀಟಿಂಗ್ ಒಂದು 60-62 ಮೀಟಿಂಗ್ ಆಗಿದೆ. ಇನ್ನುಳಿದ ಫೇಕ್ ಮೀಟಿಂಗ್. ಕೆಲವರು ಚೇಷ್ಟೆಗೆ ಕರೆದು ಏನು ಬರ್ದಿದ್ದೀರಾ, ಆತರದ್ದು ಆಗಿದ್ದಾವೆ. ಅದ್ರಲ್ಲಿ ಗೊತ್ತಾದಾಗ ಅಂತ ಮೀಟಿಂಗ್ಗಳು ಜಲ್ದಿ ಮುಟುಕುಗಳು ನಾನೇ ಅಲ್ಲಿಗೆ ಓಕೆ ಸಿಗ್ತೀನಿ ಸರ್ ನೆಕ್ಸ್ಟ್ ಅಂತ ಹೊರಟ್ಬಿಡ್ತೀನಿ. ಆಮೇಲೆ ನಾನು ಅದಕ್ಕೆ ತಲೆನೇ ಕೆಡ್ಸ್ಕೊಂತ ಇರಲಿಲ್ಲ. ಅದಕ್ಕೆ ನನಗೆ ಸಿನಿಮಾ ನನ್ಗೆ ಯಾವ ಲೆವೆಲ್ ಹೋಗ್ತಾ 10 ಮೀಟಿಂಗ್ ಆಗೋ ಅಷ್ಟೊತ್ತಿಗೆ ಪ್ರೊಡ್ಯೂಸರ್ ಇವ್ರು ಪ್ರೊಡ್ಯೂಸ್ ಮಾಡ್ತಾರ ಇಲ್ವಾ ಅನ್ನೋದು ಗೊತ್ತಾಗ್ತದೆ. ಇವ್ರ ಕೈಲಿ ಆಗುತ್ತಾ ಇಲ್ವಾ, ದುಡ್ಡಿದ್ರು ಇವ್ರು ಪ್ರೊಡ್ಯೂಸ್ ಮಾಡ್ತಾರ ಇಲ್ವಾ, ಇವ್ರಿಗೆ ಏನ್ ಉದ್ದೇಶ ಅನ್ನೋದು ಗೊತ್ತಾಗ್ತದೆ. ಸೊ ಅಂತ ಮೀಟಿಂಗ್ಗಳು ಜಲ್ದಿ ಮುಗಿಸ್ಬಿಡ್ತೀವಿ. ಕೆಲವೊಂದು ಕೊಟ್ಟು ಟೈಮ್ ವೇಸ್ಟ್ ಮಾಡೋದು. ಈಗ ಮುಂದಿನ ತಿಂಗಳು ಈ ಸತಿ ಜನವರಿ ಮುಗಿಲಿ, ಸಂಕ್ರಾಂತಿ ಮುಗಿಲಿ, ದಸರಾ ಮುಗಿದ್ಬಿಡ್ಲಿ, ಮಳೆಗಾಲ ಆಗ್ಬಿಡ್ಲಿ, ಈಗ ಪೌರ್ಣಮಿ ಇದೆ, ಅಮಾವಾಸ್ಯೆ ಇದೆ, ಈ ತರದ್ದೆಲ್ಲ ನೋಡಿ ಆಗಿರೋರಿದೆ. ಬಟ್ ಆದ್ರೆ ಇಷ್ಟೆಲ್ಲ ಏನೇನೋ ಕಾರಣಗಳು ಹೇಳಿ ಅವ್ರು ಮುಂದಕ್ಕೆ ಹಾಕಿರ್ಬೋದು, ಅಥವಾ ಈ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಆಸೆ ಇದ್ದು ಹಣ ಇಲ್ದಿರೋರು ಕೆಲವರು ಒಂದ್ 50 ಲಕ್ಷ ರೂಪಾಯಿ ಒಂದು ಪುಟ್ ಸಿನಿಮಾ ಮಾಡೋ ಅಂತ ಆಸೆ. ಯಾಕೆಂದ್ರೆ ಆ ಟೈಮಲ್ಲಿ ಬರ್ತಾ ನಿಮ್ಗೆ ಲೂಸಿಯಾ ಸಿನಿಮಾ ಮಾಡ್ತಾರೆ. ಅದಾದ್ಮೇಲೆ 6-5 ಬರುತ್ತೆ. ಈ ತರದೊಂದಷ್ಟು ಸಿನಿಮಾಗಳು ಬಂದಾಗ ಆ ತರದೊಂದು ಬಜೆಟ್ ಸಿನಿಮಾ ಮಾಡಿ ಯಾಕೆ ಇದೇ ಬೇಕು, ಇದು ವರ್ಕ್ ಆಗುತ್ತಪ್ಪ, ಹಂಗ ಆಗಲ್ಲ ಅಂತ ನಾ ಹೇಳ್ತಲ್ಲ. ನಂಗಿದಿದೆ, ನಿಮ್ಗೆ ಸಾಧ್ಯನಾ ಮಾಡಕ್ಕಾದ್ರೆ ಮಾಡಿ, ಇಲ್ಲ ನೋ ಪ್ರಾಬ್ಲಮ್, ನಿಂಗೆ ಬೇಜಾರಿಲ್ಲ. ಸೊ ನಾನು ಹೊರಡ್ತಿದ್ದೆ, ನಾನು ಹೇಳ್ಕೊಂಡು ಈ ತರದ್ದು ಮೂವ್ ಆಗಿ ಇದ್ರ ಜೊತೆ ಪ್ರೊಡ್ಯೂಸರ್ ಜೊತೆ ಅಲ್ದಲೇನೆ ಪ್ಯಾರಲ್ ಆಗಿ ಅಷ್ಟೇ ಜನ ಹೀರೋಗಳು ಭೇಟಿ ಮಾಡಿದ್ದೀನಿ. ಕೆಲವ್ರ ಹೆಸರು ಬೇಡ ಪಾಪ, ಎಲ್ಲರೂ ಪಾಸಿಟಿವ್. ನಿಜ ಹೇಳ್ತೀನಿ, ಕೇಳಿರೋ ಅಷ್ಟು ಜನ ಹೀರೋಗಳು ನನ್ನ ಸಿನಿಮಾ ಪ್ರಚಾರ ಮಾಡಿದ್ದಾರೆ. ಕೇಳಿರೋ ಅಷ್ಟು ಜನ ಟೆಕ್ನಿಷಿಯನ್ಸ್ಗಳು ನನ್ನ ಸ್ಕ್ರಿಪ್ಟ್ ಬಗ್ಗೆ ಒಳ್ಳೇದ್ ಮಾತಾಡಿದ್ದಾರೆ. ಹಾಗಾಗಿ ಇಡೀ ಕನ್ನಡ ಇಂಡಸ್ಟ್ರಿನಲ್ಲಿ ಎಲ್ಲೇ ಹೋದ್ರು, ಎಸ್ಪೆಷಲಿ ಇವರು ಪತ್ರಕರ್ತರು ಮತ್ತೆ ಟಿವಿ ಚಾನಲ್ ಎಲ್ಲ ರಿಪೋರ್ಟರ್ಸ್ಗಳು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ಗ್ರಾಮೀಣ ಎಲ್ಲಿವರೆಗೂ ಬಂತು, ಏನಾಯ್ತು, ಸ್ಕ್ರಿಪ್ಟ್ ಪ್ರೊಡ್ಯೂಸರ್ ಸಿಕ್ಕ, ಎಷ್ಟೋ ಜನ ಪ್ರೊಡ್ಯೂಸರ್ ಮೀಟಿಂಗ್ ಕೊಡ್ಸ್ಯಾರ ಪಾಪ. ಎಷ್ಟೊತ್ತು ಇಂಡಸ್ಟ್ರಿಲೆಲ್ಲ PR ವೆಂಕಟೇಶ್, ಸುಧೀಂದ್ರ ವೆಂಕಟೇಶ್ ಅಣ್ಣಂದ ಹಿಡ್ದು ಎಷ್ಟೋ ಜನ ರಿಪೋರ್ಟರ್ಸ್ಗಳು, ಎಷ್ಟೋ ಜನ ನಮ್ ಸೆನ್ಸಾರ್ ಶಿವು ಸರ್ ಇಂದ ಹಿಡಿದು ಈ ತರ ತುಂಬಾ ಜನ ಸ್ನೇಹಿತರುಗಳೆಲ್ಲ ಪ್ರೊಡ್ಯೂಸರ್ ಮೀಟಿಂಗ್ ಕೊಡಿಸಿದ್ದಾರೆ. ಕೆಲವೊಂದು ಆಗಿಲ್ಲ ಅಂದ್ರೆ ಅವ್ರು ಕೇಳೋದೇ ಬಜೆಟ್ ಅಲ್ಲಿ ಗ್ರಾಮೀಣ ಬರ್ತಿರಲಿಲ್ಲ, ಮತ್ತೆ ಅವ್ರ ಉದ್ದೇಶಗಳು ಬೇರೆ ಇರ್ತಿದ್ದು. ಕೆಲವೊಂದ್ ಕಡೆ ಅವರು ಈ ತರದ್ ಕಟ್ ಮಾಡಕ್ ಆಗತ್ತ ಅಂತ ನಾನು ಅದಾಗಲ್ಲ,
ಆದ್ರೆ ಅದ್ರದ್ದು ಈಗ ಯಾವ್ದೋ ನಾನು ಅನ್ಕೊಂಡಿರ್ತೀನಿ ಏನಕ್ಕೋ ಒಂದು ಹಾಕಿರ್ತೀನಿ. ಈಗ ಸಿನಿಮಾ ಚಿತ್ರಕಥೆ ಅಂದ್ರೆ ಒಂದು ಹೂವಿನ ಹಾರ ಇದ್ದಂಗೆ. ಅಲ್ಲೇನೋ ಅವ್ರಿಗೇನೋ ರೆಡ್ ಇಷ್ಟ ಆಗಿಲ್ಲ ಅಥವಾ ಕೆಂಪು ಇಷ್ಟ ಆಗಿಲ್ಲ, ಹಳದಿ ಇಷ್ಟ ಆಗಿಲ್ಲ, ತೆಗಿ ಅಂದ್ರೆ ನಂಗೆ ಆಗಲ್ಲ. ಏನೋ ನಂದೇನೋ ಒಂದು ಕಲ್ಪನೆ ಇರುತ್ತೆ ಆ ಥರದ್ದು. ಅದು ಆಗ್ತಾ ಇರಲ್ಲ. ಈ ತರ ನಾನು ಒಂದು 65 ಜನ ಮೇಲ್ 150 ಜನ ಭೇಟಿ ಮಾಡಿದ್ದಾರೆ. ಅದ್ರಲ್ಲಿ ಜುನಿಯನ್ ಆಗಿ ಕಥೆ ಹೇಳಿದ ಮೀಟಿಂಗ್ ಒಂದು 60-65 ಮೀಟಿಂಗ್ಗಳಾಗಿದೆ. ಸೊ ಅದ್ರಲ್ಲಿ ನನ್ನ ಹುಡುಗ ರಾಮ್ ಮೋಹನ್ ಅಂತ ಹಾಸನದವನು, ಅವನು ನನಗೆ ನಮ್ಮ ನಾಯಕಿ ಪಾವನವ್ರು ಎಷ್ಟು ಮೀಟಿಂಗ್ ಕೊಡ್ಸ್ಯಾರ ಪ್ರೊಡ್ಯೂಸರ್. ಹುಡುಗಿನೂ ಕೂಡ ಈ ಗ್ರಾಮೀಣ ಸ್ಕ್ರಿಪ್ಟ್ ಓದಿ ಹಿಂಗಾದ್ರು ಮಾಡಿ ಸಿನಿಮಾ ಆಗ್ಲೇಬೇಕು ಅಂತ ತುಂಬಾ ಟ್ರೈ ಮಾಡಿದ್ದಾರೆ. ನಮ್ಗೂ ಗುಲ್ಟು ನವೀನ ಹೀರೋ ಅವರು ಕೂಡ ತುಂಬಾ ಟ್ರೈ ಮಾಡಿದ್ದಾರೆ. ಯೋಗಿ ಸರ್ ಕತೆ ಕೇಳಿ ಅವರು ಟ್ರೈ ಮಾಡಿದ್ರೆ ಆಯಾ ಟೈಮ್ಗೆ ಆಗಿಲ್ಲ. ನಮ್ಮ ಸತೀಶ್ ಸರ್ ಕತೆ ಕೇಳಿದ್ದಾರೆ, ಆಯಾ ಟೈಮ್ನಾಗ ಆಗಿಲ್ಲ. ಅದು ಟ್ರೈ ಮಾಡಿದ್ದಾರೆ ಎಲ್ಲರೂ ಕೂಡ. ಎಲ್ಲ ಈ ತರ ತುಂಬಾ ಜನ ಇದಾರೆ, ಹೇಳ್ತಾ ಹೋದ್ರೆ ಅದು ಲಿಸ್ಟ್ ಆಗುತ್ತೆ. ನಿಮ್ಗೆ ನಿಮ್ ಕತೆ ಹೇಳ್ತಾ ನಿಮ್ ನಾಯಕ ನಿಮ್ ಕಣ್ಮುಂದೆ ಬಂದಾಗ ವಿನಯ್ ರಾಜ್ಕುಮಾರೇ ನನ್ನ ನಾಯಕ ಅಂತ ಅನ್ಸಿದ ಕ್ಷಣ ಯಾವ್ದು? ಅದು ಬ್ಯೂಟಿಫುಲ್ ಕ್ವಶನ್ ಇದೆ ಆಕ್ಚುಲಿ. ನನ್ಗೆ ನಾನು ಈ ಸ್ಕ್ರಿಪ್ಟ್ ಈ ತರ ಹೇಳೋ ಜರ್ನಿನಲ್ಲಿ ನಂಗೆ ಸುನಿ ಸರ್ ಹೆಂಗ ಪರಿಚಯ ಆಗ್ತಾರೆ. ಅವ್ರ ನಂಬರ್ ಸಿಗುತ್ತೆ, ಸಿಂಪಲ್ ಡೈರೆಕ್ಟರ್ ಸಿಂಪಲ್ ಸುನಿ ಸರ್. ಸೊ ಅವ್ರ ನಂಬರ್ ಸಿಗುತ್ತೆ, ನಾನು ಅವ್ರಿಗೆ ಕಾಲ್ ಮಾಡ್ತೀನಿ. ಅವರು ಸಣ್ಣ ಪುಟ್ಟ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ, ಆತರದ್ದೇನೋ ಹಳ್ಳಿ ಸಿನಿಮಾ ಆತರದ್ದೇನೋ ಅನ್ಕೊಂಡು ಅವರು ನಂಗೆ ಸುದ್ದಿ ಬರುತ್ತೆ. ಬಟ್ ನಾನು ಇದು ಟ್ರೈ ಮಾಡೋಣ ಅಂತ ಅವ್ರಿಗೆ ಫೋನ್ ಮಾಡ್ತೀನಿ. ಅವ್ರು ಫೋನ್ ಮಾಡಿದಾಗ ಅವರು ಪಾಪ ಚೆನ್ನಾಗಿ ರಿಪ್ಲೈ ಮಾಡ್ತಾರೆ, ಸರ್ ಈ ತರ ಆಲ್ರೆಡಿ ಅವ್ರಿಗೆ ಒಂದಷ್ಟು ಮೋಸ್ಟ್ಲಿ ಗಾಮಣ ಅನ್ನೋ ಸ್ಕ್ರಿಪ್ಟ್ ಓಡಾಡ್ತಾ ಇತ್ತು ಅಂತ ಕಾಣಿಸುತ್ತೆ. ಇಂಡಸ್ಟ್ರಿಗೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಆಲ್ಮೋಸ್ಟ್ ನಮ್ಗೇನೋ ಕತೆ ಗೊತ್ತು ಇಂಡಸ್ಟ್ರಿಗೆ ಎಲ್ಲರಿಗೂ. ಸೊ ಆ ತರನೇ ಸುನಿ ಸರ್ಗೆ ಗೊತ್ತಾಗಿದೆ ಅಂತ ಕಾಣಿಸುತ್ತೆ. ಅವರು ಹೇಳಿದ ತಕ್ಷಣ ಒಂದ್ 2-3 ದಿನ ಆದ್ಮೇಲೆ ನನಗೆ ಬರಕ್ ಹೇಳಿದ್ರು ಅವ್ರ ಆಫೀಸ್ಗೆ. ಅವ್ರಿಗೆ ನಾನು ಮಾಡಿರೋದೆಲ್ಲ ತೋರಿಸ್ದೆ, ಅವ್ರಿಗೆ ಖುಷಿ ಆಯ್ತು. ಬೌಂಡ್ ಸ್ಕ್ರಿಪ್ಟ್ ಸರ್ ಓದಿ ಸರ್, ನಿಮ್ಗೆ ಏನ್ ಅನ್ಸುತ್ತೆ ಹೇಳಿದ್ರು, ಆಮೇಲೆ ಸಿನಿಮಾ ಪ್ರೊಡ್ಯೂಸ್ ಮಾಡೋದ್ ಬಿಡೋದು, ಆಮೇಲೆ ರಿಜಿಸ್ಟ್ರೇಷನ್ ಮಾಡೋಣ. ಸೊ ಅವ್ರು ಓದಿ ತುಂಬಾ ಸಖತ್ ಖುಷಿ ಪಟ್ಟು ಅವರು ಅವ್ರು ಯಾವ್ದೋ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು, ಅದು ವರ್ಕ್ ಆಗಿರ್ಲಿಲ್ಲ ಅವ್ರಿಗೆ. ಸೊ ಹಂಗಾಗಿ ಅವರು ಆ ಸಿನಿಮಾ ಏನಾದ್ರು ವರ್ಕ್ ಆಗಿದ್ದಿದ್ರೆ ಈ ಸಿನಿಮಾ ನಾನು ಖಂಡಿತ ಬಿಡ್ತಿರಲ್ಲ. ಅಲ್ಲಿ ಅಕಸ್ಮಾತ್ ನೀವೇನಾದ್ರು ಆ ಸಿನಿಮಾಗಿಂತ ಮುಂಚೆ ಬಂದ್ರೆ ಈ ಸ್ಕ್ರಿಪ್ಟ್ ಬಿಡ್ತಾ ಇರಲಿಲ್ಲ. ನಾನು ಪ್ರೊಡ್ಯೂಸ್ ಮಾಡ್ಬಿಡ್ತಿದ್ದೆ, ಖಂಡಿತ ಮಾಡ್ಬಿಡ್ತಿದ್ದೆ. ಇಲ್ಲಾಂದ್ರೆ ಇದು ತುಂಬಾ ಚೆನ್ನಾಗಾಗಿದೆ ಸ್ಕ್ರಿಪ್ಟ್. ಇದು ನಂಗೆ ತುಂಬಾ ಇಷ್ಟ ಆಯ್ತು ಈ ಸ್ಕ್ರಿಪ್ಟ್. ಇದು ಹೆಂಗಾದ್ರೂ ಮಾಡಿ ನೀವು ಇದನ್ನ ಎಕ್ಸಿಕ್ಯೂಷನ್ ಮಾಡ್ಲೇಬೇಕು. ನೀವು ಎಕ್ಸಿಕ್ಯೂಷನ್ ಮಾಡಿದ್ರೆ ಈ ಸಿನಿಮಾ ಖಂಡಿತ ವರ್ಕ್ ಆಗುತ್ತೆ ಅಂತ ತುಂಬಾ ಎಕ್ಸೈಟ್ ಆಗಿ ಅದರಲ್ಲಿರೋ ಪಾಸಿಟಿವ್ ವಿಷಯಗಳನ್ನೆಲ್ಲ ತುಂಬಾ ಹೇಳ್ತಾ ಹೋದ್ರು. ನಂಗೆ ಅದು ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತದೆ. ಇಷ್ಟು ಜನ ಯಾರು ಕತೆ ಹೇಳ್ತಿದ್ನೋ ಅಷ್ಟು ಜನ ನನಗೆ ಅವ್ರ ಸಿನಿಮಾ ಮಾಡದೇ ಇರ್ಬೋದು, ನಂಗೆ ಪ್ರೊಡ್ಯೂಸ್ ಮಾಡ್ತಾ ಇರ್ಬೋದು, ಬಟ್ ಅವರೆಲ್ಲರಿಂದ ನಂಗೆ ಪಾಸಿಟಿವ್ ರಿವ್ಯೂಸ್ ನನ್ಗೆ ಇನ್ನ ಕಾನ್ಫಿಡೆನ್ಸ್ ಜಾಸ್ತಿ ಮಾಡ್ತಾ ಇರ್ಬೋದು ಎವ್ರಿ ಡೇ. ಓಕೆ, ಸೊ ಅದ್ರಲ್ಲಿ ಅದೇ ತರ ಈ ಸುನಿ ಸರ್ ಇನ್ನು ಅವ್ರೆಲ್ಲರಿಗಿಂತ ವಿಭಿನ್ನ ಯಾಕೆ ಆಗ್ತಾರೆ ಅಂದ್ರೆ, ಅವರು ನಾನು ನಿಮ್ಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಯಾವುದೇ ಕಾರಣಕ್ಕೂ ನೀವು ಮೊದಲನೇ ಸಿನಿಮಾ ಅಂತ ಮಾಡಿದ್ರೆ ಗ್ರಾಮೀಣ ಮಾತ್ರ ಮಾಡಿ. ಇದು ಆ ಎನರ್ಜಿ ಕೇಳುತ್ತೆ. ಎರಡನೇ ಸಿನಿಮಾಗೆ ಎನರ್ಜಿ ಇರಲ್ಲ ಅಥವಾ ಏನೋ ಗೊತ್ತಿಲ್ಲ, ಅದು ಇರ್ಬೋದು, ಏನ್ ಬೇರೆ ಆಗ್ಬೋದು. ಸೊ ಪ್ಲೀಸ್ ಮೊದಲನೇ ಸಿನಿಮಾ ನೀವು ಗ್ರಾಮೀಣ ಸ್ಕ್ರಿಪ್ಟೇ ಮಾಡಿ, ಎಷ್ಟು ಚೆನ್ನಾಗಿದೆ ಇದು ಅಂತ ಅವರು ತುಂಬಾ ಸ್ಟ್ರಾಂಗ್ ಆಗಿ ನನ್ಗೆ ಹೇಳಿ ಅವ್ರ ಆಫೀಸಿಗೆ ಕರ್ಸಿ ಹೇಳಿದ್ವಿ. ಅದ್ ನಂಗೆ ಇನ್ನೊಂದಷ್ಟು ಹೋಪ್ ಕೊಟ್ಟು ಓಕೆ ಅಂತ ಆತರ ಜರ್ನಿ ಹಿಂಗೆ ಏನೇನೋ ಬರೆಯೋದು, ಬದುಕೋದಕ್ಕೆ ಏನೇನೋ ಬೇರೆ ರೀತಿ ಸ್ಕ್ರಿಪ್ಟ್ ಬರ್ಕೊಡೋದು, ಆ ತರದೆಲ್ಲ ನಡೀತಾರೆ. ಇದ್ರಲ್ಲಿ ಒಂದ್ ಫೈನ್ ಡೇ ಸಿಂಪಲ್ ಸುನಿ ಸರ್ ನನಗೆ ಫೋನ್ ಮಾಡಿ ಇನ್ವಿಟೇಷನ್ ಕಳ್ಸಿದ್ರು. ಮ್ಯಾರೇಜಿಗೆ ಬನ್ನಿ ಅವ್ರ ಮತ್ತೆ ಆ ಪ್ಯಾಲೇಸ್ ಗ್ರೌಂಡ್. ಸೊ ಅವಾಗ ಓಕೆ ಆಯ್ತು ಅಂತ ಯಾರೋ ಸ್ನೇಹಿತರ ಜೊತೆಲೆ ಯಾರ ಜೊತೆ ಯಾವ್ದೋ ಕಾರ್ ಏನೋ ಹೋಗಿದೆ ಅಂತ ಅನ್ಸುತ್ತೆ. ಕಾರ್ ಪಾರ್ಕಿಂಗ್ ಅಲ್ಲಿ ನೈಟ್ ಈವ್ನಿಂಗ್ ನಿಂತ್ಕೊಂಡಿದೀನಿ. ನಾನು ಪಾಡಿ ನಾನು ಓಕೆ ಮದುವೆಗೆ ಹೋಗ್ಬೇಕು ಅಂತ ಕಾಯ್ತಾ ಇದ್ದೀನಿ. ಸೊ ಕಾರ್ ಪಾರ್ಕಿಂಗ್, ಕಾರೆಲ್ಲ ನಿಂತಿದ್ದಾವೆ, ಕಾರೆಲ್ಲ ನಿಂತಿದ್ದಾವೆ. ಹಿಂಗೆ ಅಲ್ಲಿಂದ ಬರೋ ಕಾರ್ ಕ್ರಾಸ್ ಆಗಿ ಹಿಂಗ್ ಲೈಟ್ ಮೂವ್ ಆಗ್ತದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಂಗೆ ಯಾರೋ ಒಂದಷ್ಟು ಜನ ಹುಡುಗರು, ವಯಸ್ಸು ಹುಡುಗರು ಒಂದಷ್ಟು ತುಂಟತನವಾಗಿ ಮಾತಾಡ್ತಾರೆ, ಪೋಲಿ ಮಾತಾಡ್ ಕೇಳಿಸ್ತಾ ಇದ್ದು. ಅವಾಗ ಕೇಳಿದ್ರೆ ಕಾಮನ್ ಅಲ್ಲ, ಮಾತಾಡ್ತಾ ಇರ್ತಾರೆ ಅನ್ನೋ ತರದೇನೋ ಇತ್ತು. ಆದ್ರೆ ಒಂದ್ ಪಾಯಿಂಟ್ ಅಲ್ಲಿ ಅದು ಇನ್ನ ನಗು, ಆ ಮಾತುಗಳಿಂದ ಚೆನ್ನಾಗಿ ಆಗ್ತಾ ಇದ್ದು. ಅವಾಗ ನಾನು ತಿರುಗಿ ನೋಡಿದ್ರೆ ಯಾರು ಕಾಣಿಸ್ತಿಲ್ಲ, ಕತ್ಲೆ ಸಿಲೋಟ್ ಅಲ್ಲಿ ಕಾಣಿಸ್ತಾ ಇತ್ತು.
ಸೊ ಆ ಟೈಮಲ್ಲಿ ಯಾರು ಒಂದು ನಗು ಒಂದೇನೋ ಪಂಚ್ ಡೈಲಾಗ್ ತರದ್ದೇನೋ ಒಂದ್ ಕೇಳಿಸ್ತು, ಹಿಂಗ್ ತಿರುಗಿ ನೋಡಿದ್ರೆ ಅದೇ ಟೈಮಿಗೆ ಒಂದ್ ಕಾರ್ ಹಿಂಗ್ ಮೂವಿಂಗ್ ಲೈಟ್ ಹಿಂಗ್ ಮೂವ್ ಆಗ್ತಿಂಗ್ ನೋಡಿದ್ರೆ ಅದು ವಿನಯ್ ರಾಜ್. ಶಾಕ್ ಹತ್ರಕ್ ಹೋದೆ, ಇನ್ನ ಹತ್ರಕ್ ಹೋದೆ, ಕೇಳಿಸ್ಕೊಂಡೆ. ಆಮೇಲೆ ಅವ್ರ ಅಷ್ಟು ಮೂವ್ ಆದ್ರು. ಸರ್ ನೀವ್ ನಂಬಿ ಸುನಿ ಸರ್ ಮದ್ವೆನಲ್ಲಿ ನಾನು ಆ ಸ್ಟೇಜಿಗೂ ಹೋಗಿಲ್ಲ, ಮದುವೆ ಮನೆ ಊಟನೂ ಮಾಡ್ಲಿಲ್ಲ. ವಿನಯ್ ಸರ್ ಅವ್ರ ಸ್ನೇಹಿತರಿಂದನೇ ಓಡಾಡ್ತಾ ಟೈಮ್ ಕಳೆದು ನಾನು ಖುಷಿಯಾಗಿ ಬಂದೆ. ಯಾಕೆಂದ್ರೆ ಅವ್ರು ಅಷ್ಟು ಚೆನ್ನಾಗಿ ನಿರರ್ಗಳವಾಗಿ ಅದ್ಭುತವಾಗಿ ಲೋಕಲ್ ಕನ್ನಡ ಮಾತಾಡ್ತಿದ್ದಾರೆ. ನಿಮ್ ಆಡಿಷನ್ ಆಲ್ಮೋಸ್ಟ್ ಅಲ್ಲೇ ಅಲ್ಲ ಫಿಕ್ಸ್. ಅವತ್ತು ನನ್ಗೆ ಸಿಕ್ಸ್ ಅಂಡ್ ಸೀನಾ ಅಂತ ವಿನು ಸರ್ ಬಗ್ಗೆ ಗೊತ್ತಿತ್ತು. ಈ ಹುಡುಗ ಕರೆಕ್ಟ್ ಆಗಿ ಇದಾರೆ, ಇವರು ಈ ದೇಸಿ ಹುಡುಗ, ಯಾವ್ದಾರ ಒಂದ್ ಹಳ್ಳಿಗೆ ತಂದ್ರೆ ನಮ್ಮ ಪಕ್ಕದ ಮನೆ ಹುಡುಗನ್ ತರ ಕಾಣಿಸ್ತಾನೆ, ಅದೆಲ್ಲ ಇತ್ತು. ಬಟ್ ಆದ್ರೆ ಹೆಂಗ್ ಇವ್ರು ಹಳ್ಳಿ ಲೈಫ್ ಗೊತ್ತಿದೆ ಆ ತರದೆಲ್ಲ ಅನುಮಾನಗಳಿತ್ತು ನನ್ಗೆ. ಯಾವಾಗ ಆ ಮಾತುಗಳೆಲ್ಲ ಕೇಳಿದಾಗ ನನ್ಗೆ ಇನ್ನ ಕನ್ಫರ್ಮ್ ಆಯ್ತು. ನನ್ಗೆ ನಾನು ಅವತ್ತು ಅಲ್ಲಿವರೆಗೂ ಹೀರೋಗಳಿಗೆ ಯಾರ್ಯಾರಿಗೆ ಹೇಳ್ಕೊಂಬರ್ತದೆ ನಾನು ಸ್ಟಾಪ್ ಮಾಡಿದೆ. ಲಿಟ್ರಲಿ ಅವತ್ತು ಸ್ಟಾಪ್ ಮಾಡಿದೆ. ಓಕೆ, ಈಸ್ ಮೈ ಹೀರೋ, ಈಸ್ ಮೈ ಸಿಕ್ಸ್ ಅಂಡ್ ಸೀನಾ. ಅಲ್ಲಿ ಲಾಕ್ ಆಯ್ತು ನನ್ಗೆ. ಸಿಕ್ಸ್ ಅಂಡ್ ಸೀನಾ, ಸಿಕ್ಸ್ತ್ ಸೆನ್ಸ್ ಸೀನಾ ಲಾಕ್ ಆದಲ್ಲಿ. ಸೊ ಅಲ್ಲಿ ಲಾಕ್ ಆದ್ಮೇಲೆ ಇನ್ನೊಂದು 3 ತಿಂಗಳು ವಿನಯ್ ಸರ್ ನಂಬರ್ ಸಿಕ್ಕಿಲ್ಲ ನನ್ಗೆ. ಅವಾಗ ಇನ್ನೊಂದು ಕಷ್ಟ ಆಯ್ತು ನನಗೆ. ಸೊ ಆವಾಗ ನನ್ಗೆ ದುನಿಯಾ 2 ಡೈರೆಕ್ಟ್ರು ಹರಿ ನಾನು ಒಟ್ಟೊಟ್ಟಿಗೆ ಬರಿತಾ ಇದ್ವಿ, ಸ್ಕ್ರಿಪ್ಟ್ ಎಲ್ಲ ಬರ್ದು ಬೇರೆಯವ್ರಿಗೆಲ್ಲ ಕೊಡ್ತಾ ಇದ್ವಿ. ಆ ತರದೆಲ್ಲ ಆ ಸ್ನೇಹ ಇತ್ತು. ರೂಮಿಗೆಲ್ಲ ಬಂದಿದ್ದ. ರೂಮ್ ಬಂದಾಗ ಈ ತರ ಟ್ರೈ ಮಾಡ್ತಾ ಇದೀನಿ, ವಿನಯ್ ರಾಜ್ಕುಮಾರ್ ಅವ್ರ ನಂಬರ್ ಸಿಕ್ಕಿದ್ರೆ ಅವ್ರು ಟ್ರೈ ಮಾಡ್ಬೋದು ಕಣ, ಯಾಕಂದ್ರೆ ನನ್ಗೆ ಅವ್ರು ಸೂಟ್ ಆಗ್ತಾರೆ ಈ ಸ್ಕ್ರಿಪ್ಟ್ಗೆ 100% ಅವ್ರು ವರ್ಕ್ ಆಗ್ತಾರೆ. ಅವ್ರ ನಂಬರ್ ಸಿಗ್ತಾ ಇಲ್ಲ ನನಗೆ ಅಂತ ಹೇಳಿ, ಅವ್ರ ನಂಬರ್ ಯಾಕೆ ನನ್ನ ಹತ್ರನೇ ಇದೆಯಲ್ಲ, ಮೊದ್ಲೇ ಕೇಳಿದ್ರೆ ನಾನು ಕೊಡ್ತಿದ್ದಂತ. ಅಲ್ಲ ಸರ್, 6 ತಿಂಗಳು ಅವ್ರು ಸಿಕ್ಕಿಲ್ಲ, ನನ್ನ ಹತ್ರ ಇದ್ದೇನೆ, ನಿನ್ನ ಹತ್ರ ಹೆಂಗೆ ಅಂತ. ಅವನು ಅಚ್ಚರಿ ಅಂತ ಸ್ಕ್ರಿಪ್ಟ್ ಬರ್ತಿದ್ವಿ. ಆ ಸ್ಕ್ರಿಪ್ಟ್ ನ ಸುನಿಲ್ ತಾಳ್ಯ ಅನ್ನೋರು ಡೈರೆಕ್ಟ್ ಮಾಡ್ಬೇಕಾಗಿತ್ತು. ಸೊ ಆ ಸ್ಕ್ರಿಪ್ಟ್ ಏನೋ ಗೊತ್ತಿಲ್ಲ ಯಾವ ಕಾರಣಕ್ಕೆ ಅದು ಸ್ಕ್ರಿಪ್ಟ್ ಓಕೆ ಆಗಿತ್ತು, ಬಟ್ ಪ್ರೊಡ್ಯೂಸರ್ ಸಮಥಿಂಗ್ ಏನೋ ಆಗಿರಲಿಲ್ಲ. ಸೊ ಹಂಗಾಗಿ ನಂಗೆ ಪರಿಚಯ ಇದಾರೆ, ತಗೊಂಡ್ ನಂಬರ್ ಕೊಟ್ಬಿಟ್ಟ. ಕಾಲ್ ಮಾಡಿದೆ ನಾನು. ಅವ್ನು ಕೊಟ್ಬಿಟ್ಟು ಹೋದ ಸಂಜೆ ಅಷ್ಟಿಂದ ನಾನು ಅನುಮಾನವಾಗಿ ಕಾಲ್ ಮಾಡ್ದ. ಅಣ್ಣವ್ರ ಮೊಮ್ಮಗ ಕಾಲ್ ರಿಸೀವ್ ಮಾಡ್ತಾರೆ, ಹೇಗೆ ಏನೋ ತರದ್ದೇನೋ ಅನುಮಾನ ಯೋಚನೆ ಮಾಡಿ ಕಾಲ್ ಮಾಡಿದ್ರೆ ರಿಸೀವ್ ಮಾಡು ಟಕ್ ಅಂತ. ನಾನು ಅವಾಗ ಹೇಳ್ದೆ, ತುಂಬಾ ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದೆ. ನಂಗೆ ಅನ್ಸ್ತು, ಸರ್ ನನ್ನ ಹೆಸರು ಈ ತರ ದೇವನೂರ್ ಚಂದ್ರ ಅಂತ, ನಾನು ಈ ತರ ಒಳ್ಳೆ ಒಂದು ಬೌಂಡ್ ಸ್ಕ್ರಿಪ್ಟ್ ರೆಡಿ ಇದೆ, ನೀವೊಂದು ಅವಕಾಶ ಕೊಟ್ರೆ ಕತೆ ಕೇಳಿ ಸರ್, ಕತೆ ಕೇಳಿ ಇಷ್ಟ ಆಗುತ್ತೆ ಬಿಡುತ್ತೆ ಸೆಕೆಂಡ್ರಿ, ಯಾವ್ದು ಒಂದು ಅವಕಾಶ ಕೊಡ್ತೀರಾ? ಖಂಡಿತ ಕೊಡ್ತೀನಿ. ನಾಳೆ ಬರ್ತೀರಾ? ಬರ್ತೀನಿ ಸರ್. ನಾಳೆ ಎಲ್ಲಿ? ಮಲ್ಲೇಶ್ವರಂ ಶೂಟಿಂಗ್ ನಡೀತದೆ, ಇಲ್ಲಿ ಬನ್ನಿ ಒಂದ್ ಮನೆ. ಸರಿ ಬರ್ತೀನಿ ಸರ್. ಹೋದೆ. ಯಾವ ಸಿನಿಮಾ ಶೂಟಿಂಗ್? ಅನಂತು ಹೊಸ ನಸರತ್ತು ಸಿನಿಮಾದ ಶೂಟಿಂಗ್ ಆಲ್ಮೋಸ್ಟ್ ಮುಗಿತಾ ಬಂದಿತ್ತು. ಸೊ ಅಲ್ಲಿಗೆ ನಾನು ಹೋಗಿ ನಾನು ಅವ್ರಿಗೆ ಸ್ಕ್ರಿಪ್ಟ್ ನ ಹೇಳಕ್ಕೆ ಅಂತ ಹೋದೆ. ಇದು ಅಲ್ಲಿ ಹೋಗಾದ್ಮೇಲೆ ಸಂಜೆ 6 ಗಂಟೆ ಪ್ಯಾಕಪ್ ಆಗೋ ತನಕ ಕಾದು, ಆಮೇಲೆ ಅವರು ಪ್ಯಾಕಪ್ ಆಯ್ತಾದ್ಮೇಲೆ ಬನ್ನಿ ಕ್ಯಾರವಾನ್ ಮೇಲೆ ಕೂತ್ಕೊಂಡು ಒಂದ್ 15 ನಿಮಿಷ ಸಾಕಲ್ಲ ನಿಮ್ಗೆ? ನಾನು 15 ನಿಮಿಷ ಶಾಕ್. ಯಾಕೆಂದ್ರೆ ನಮ್ಮ ಹುಡುಗ ಮೋಹನ ಬೆನ್ಮುರಿ ಬ್ಯಾಗ್ ಇಟ್ಕೊಂಡಿದ್ದ, ಒಂದಷ್ಟು ಅದ್ರಲ್ಲಿ ಒಂದಷ್ಟು ರಿಸರ್ಚ್ ವರ್ಕು, ನನ್ ಕೈಯಲ್ಲಿ 2 ಕೈಯಲ್ಲಿ ಮತ್ ನನ್ ಬ್ಯಾಗ್. ಸರ್ ಇದನ್ನ ತೆಗೆದು ತೋರ್ಸಕ್ಕೆ ಅರ್ಧ ಗಂಟೆ ಮೇಲೆ ಬೇಕು ಸರ್, ಅಷ್ಟು ಕೆಲಸ ಅಷ್ಟು ಇದೇನು ಇದೆ ಸರ್ ಅಂತ. ಅವ್ರು ನೋಡಿದ್ರು, ಹೌದಾ ಮಾಡಿ ನಮ್ಮ ಮನೆಗೆ ಬನ್ನಿ ಅಂತ. ಮನೆಯಲ್ಲಿ ನಮ್ಮ ಮನೆ ಸಸ್ಯನ ಅಣ್ಣರು ಮನೆಗೆ ಓಕೆ ಬರ್ತೀನಿ ಸರ್. ಸೊ ಕಾರ್ ಫಾಲೋ ಮಾಡಿ ಅಂತ ಹೇಳಿ ಬೈಕ್ ಆದ್ರೂ ಬಂದಿರೋ ಅವಾಗ್ಲೇ ಅವತ್ತು ಸಂಜೆ ಕಾರವಾನಲ್ಲಿ ಹೇಳೋದು ಅಂತ ಆಗಿತ್ತು. ಮನೆಗೆ ಬಂದ ಹೇಳಿ ಸೀದಾ ಮನೆಯಲ್ಲಿ ಅಂದ್ರೆ ಅದೇ ಗ್ರೇಟ್ನೆಸ್ ಅವ್ರು. ಅಷ್ಟೇ ಅದೇ ಇದನ್ನ ನಾನ್ ಸರಳ ಅನ್ನೋದನ್ನ ಹೇಳ್ತಾ ಇಲ್ಲ, ಅದ್ ಹೆಂಗ್ ನಡ್ಕೊಂಡ್ರು ಅಂತ ಹೇಳ್ತಾ ಇದ್ದೀನಿ. ಎಷ್ಟು ಸರಳ ಇತ್ತು ಅಂತ, ಅಷ್ಟು ಒದ್ದಾಟ ಇತ್ತು, ಸರಳವಾಗಿತ್ತು, ಎಷ್ಟು ಸರಳವಾಗಿತ್ತು. ನೀವ್ ಯಾವ್ದ್ರ ಬಂದಿದ್ರೆ ಬೈಕಲ್ಲಿ ಬಂದ್ರಿ, ನಾನು ಕಾರ್ ಫಾಲೋ ಮಾಡ್ತೀನಿ, ಫಾಲೋ ಮಾಡ್ತೀನಿ. ಫಸ್ಟ್ ಟೈಮ್ ನಾನು ಸದಾಶಿವ ಹೋಗಿ ದೊಡ್ಡ ಮನೆಗೆ ಹೋಗಿ ರಾಘಣ್ಣಪ್ಪಾಜಿ ಕೂರ್ಸಿದ್ರು. ಅವ್ರೇನು ಆಫೀಸರ್ ಮನೆಗೆ ಹೋಗಿ ಹಿಂಗೆ ಬರ್ತೀನಿ ಇಲ್ಲಿ ಒಂದು ಕಾಫಿ ಕುಡಿತಾರೆ ಬರ್ತೀನಿ ಅಂತ ಬಂದ್ರು. ಹೋದ್ರು ಅಷ್ಟೊಂದು ಕಾಫಿ ಕುಡಿದು ಕಾಯ್ತಿದ್ರು. ಮತ್ತೆ ಬಂದ್ರು, ರೆಡಿ ಸರ್, ಇಲ್ಲಿ ಯಾರು ಮೀಟಿಂಗ್ ಬರ್ತಾರ, ಅವಾಗ ಮೀಟಿಂಗ್ ಬರ್ತದಲ್ಲ ಡೌನ್ ಬರ್ತಾರ ಅನ್ಸುತ್ತೆ, ಸ್ವಲ್ಪ ಸೈಲೆನ್ಸ್ ಬೇಕು, ಬನ್ನಿ ಮೇಲೆ ಹೋಗೋಣ. ಹೌದು, ಹೋಮ್ ಥಿಯೇಟರ್ ಜಾಗ ಹೇಳಿ, ಪೂರ್ತಿ ಕತೆ ಬೇಡ, ಇವಾಗ 2-3 ದಿವಸ ಶೂಟಿಂಗ್
ಕಂಟಿನ್ಯೂಸ್, ಸೊ ಟಯರ್ಡ್ ಆಗಿದೆ. ನಂಗೆ ಒಂದು ಥ್ರೆಡ್ ಹೇಳಿ ನನಗೆ ಸರ್, ಥ್ರೆಡ್ ಹೇಳೋ ಇಲ್ವಲ್ಲ, ಅಟ್ಲೀಸ್ಟ್ ನನ್ನ ಕ್ಯಾರೆಕ್ಟರ್ ಹೇಳಿ. ಓಕೆ ಆಯ್ತು, ಕ್ಯಾರೆಕ್ಟರ್ ಹೇಳ್ಬೇಕಾ? ಓಕೆ ಅಂತ ನಾನು 6 ಸೆನ್ಸಿನ ಕ್ಯಾರೆಕ್ಟರ್ನ ಅಷ್ಟೇ ಹೇಳಿದೆ, ಜಸ್ಟ್ ಒಂದು 15 ನಿಮಿಷ. ಅವ್ರಿಗೆ ಸಖತ್ ಇಷ್ಟ. ಓ ಇದು ವರ್ಕ್ ಆಗುತ್ತೆ, ನಾನು 2 ದಿವಸ ಆದ್ಮೇಲೆ ಕೇಳ್ಬೋದು. ಶೂಟಿಂಗ್ ನಾಳೆ ಶೂಟಿಂಗ್ ಇದೆ, ನಾಡಿದ್ದು ಭಾನುವಾರ ಶೂಟಿಂಗ್, ಭಾನುವಾರ ಕೇಳ್ಬೇಡ ರಜೆ ಇರುತ್ತೆ. ಓಕೆ ಹಿಂಗೇನು ಅರ್ಥ ಆಗಿಲ್ಲ, ಯಾಕಂದ್ರೆ ಅವ್ರ ರಿಯಾಕ್ಷನ್ ಹಂಗಿತ್ತು. ವಿನಯ್ ಅವರು ಬಿಟ್ಕೊಡಲ್ಲ ಅಲ್ಲ, ವಯಸ್ಸಲ್ಲೇನು. ಅಷ್ಟೊಂದು ಎಕ್ಸ್ಪ್ರೆಸಿವ್ ಆಗಿ ಏನು ಎಕ್ಸೈಟ್ ಆಗಲ್ಲ, ಯಾವ್ದಕ್ಕೂ ಎಕ್ಸೈಟ್ ಆಗಲ್ಲ. ಅದು ಕೂಲ್ ಆಗಿರುತ್ತೆ, ಅಂದ್ರೆ ಗೊತ್ತಿರುತ್ತೆ ಅವ್ರಿಗೆ ಏನೇನು ಅನ್ಸುತ್ತೆ ಅದೆಲ್ಲ ಹೇಳ್ತಾರೆ, ಅದೆಲ್ಲ ಮಾಡ್ತಾರೆ. ಬಟ್ ಅಷ್ಟೊಂದು ಫಸ್ಟ್ ಟೈಮ್ ಭೇಟಿ ಹಂಗಿತ್ತು, ಕೂಲ್ ಆಗಿ ಚೆನ್ನಾಗಿದೆ. ನನ್ನ ಹೇಳ್ತೀನಿ, ನಾನೇ ಫೋನ್ ಮಾಡ್ತೀನಿ. ಅಣ್ಣವ್ರ ಮುಖಪತ್ತೆ ಫೋನ್ ಮಾಡ್ತಾರೆ, ಚಾನ್ಸೇ ಇಲ್ಲ, ಮುಗಿದ ಕತೆ ಇದು, ಟಾಪ್ ಮೀಟಿಂಗ್. ಬಟ್ ಅಟ್ಲೀಸ್ಟ್ ಓಕೆ ಅಣ್ಣವ್ರ ಮನೆಗೆ ಬಂದ್ವಿ, ಒಂದು ಕಾಫಿ ಕುಡಿದ್ವಿ, ಅನುಭವ ಅಂತ ಅನ್ಕೊಂಡು ನಾನು ಹೊರಟ್ವಿ. ನಾನು ಮೋಹನ ಮಾತಾಡ್ಕೊಂಡು ಹೊರಟಾದ್ಮೇಲೆ ನಾನು ಇಲ್ಲೇನೋ ಬ್ಯುಸಿಯಾಗಿ ಆ ಥರ ಇರ್ಬೇಕಾದ್ರೆ ನನಗೆ ವಿನಯ್ ಅವರೇ ಸಂಜೆ ಶನಿವಾರ ಫೋನ್ ಮಾಡಿ